ನಮಸ್ತೆ. ಟುಡೇ ವಿ ಆರ್ ಆಲ್ಸೋ ಡಿಸ್ಕಸಿಂಗ್ ಅಬೌಟ್ ವಿ ಥ್ರೆಡ್ಸ್. ವಿ ಥ್ರೆಡ್ ಬಗ್ಗೆ ಈ ದಿನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಆಲ್ಸೋ ಡಿಸ್ಕಸ್ಡ್ ಅಬೌಟ್ ದ ಫಾರ್ಮ್ಸ್ ಆಫ್ ಸ್ಕ್ರೂ ಥ್ರೆಡ್ಸ್. ಫಾರ್ಮ್ಸ್ ಆಫ್ ಸ್ಕ್ರೂ ಥ್ರೆಡ್ ಬಗ್ಗೆ ಕಳೆದ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ದ ಫಾರ್ಮ್ಸ್ ಆಫ್ ಸ್ಕ್ರೂ ಥ್ರೆಡ್ಸ್ ಆರ್ ಅವೈಲೇಬಲ್ ಇನ್ ಎ ಡಿಫ್ರೆಂಟ್ ಟೈಪ್ಸ್. ಒನ್ ಈಸ್ ವಿ ಥ್ರೆಡ್, ಸೆಕೆಂಡ್ ಒನ್ square thread, third one trapezoidal threads. The first one V thread. V thread means the shape of the thread consists V. It is included angle 55 degree or 60 degree. These are also used to general fastening purpose like a bolt and nut, domestic and industrial application, and also used to micrometer spindles. In these threads are available in a different types. The one is the different types of the V threads are: one is BSW threads, British Standard Whitworth threads. Second one BSF thread, British Standard 5 thread. BA means British Association threads. ISO metric thread, International Standard Organization metric threads. And next one American National or Cellular thread, BIS metric threads, Bureau of Indian metric threads. These are also the different types of the V threads. Once again, the V threads are available in a different types. One is BSW threads. The BSW means B means British, S means Standard, W means Whitworth. BSW thread, British Standard Whitworth threads. Second one BSF thread, British Standard Pipe thread. And BSP, British Standard Pipe threads. BA thread, British Association thread. ISO metric threads, International Standard Organization metric thread. The next one American National or Cellular thread, BIS metric thread, Bureau of Indian Standard metric thread. These are also different types of the V thread. The first one BSW thread. BSW threads ನೋಡೋಕ್ಕೆ ಈ ರೀತಿ ಇದೆ. ಇಟ್ಸ್ ಆಲ್ಸೋ ಕನ್ಸಿಸ್ಟ್ ವಿ ಶೇಪ್. ವಿ ಶೇಪಲ್ಲಿ ನಾವು ಇದನ್ನು ನೋಡ್ತೀವಿ. ಇನ್ ದೀಸ್ ಥ್ರೆಡ್ ಇನ್ಕ್ಲೂಡೆಡ್ ಆ್ಯಂಗಲ್ 55 ಡಿಗ್ರಿ. ಈ ಒಂದು BSW ಥ್ರೆಡ್ನ ಒಂದು ಇನ್ಕ್ಲೂಡೆಡ್ ಆ್ಯಂಗಲು 55 ಡಿಗ್ರಿ, 55 ಡಿಗ್ರಿ ಇದೆ. ನೋಡೋಕ್ಕೆ ಥ್ರೆಡ್ಸು ಈ ಥರ ಇದೆ. BSW ಥ್ರೆಡ್ಸ್ ನೋಡೋಕ್ಕೆ ಈ ರೀತಿ ಇದೆ. ದ ಇನ್ಕ್ಲೂಡೆಡ್ ಆ್ಯಂಗಲ್ 55 ಡಿಗ್ರಿ. ಇದರ ಆ್ಯಂಗಲು 55 ಡಿಗ್ರಿ ಅಂತಿದೆ. ಆ್ಯಂಡ್ ಅದರ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಆಲ್ಸೋ ಇಂಡಿಕೇಟೆಡ್ ಆನ್ ದಿಸ್ ಫಿಗರ್. ನೋಡೋಕ್ಕೆ ಈ ಫಿಗರ್ ಮೇಲೆ ಅದರ ವ್ಯಾಲ್ಯೂಸ್ನೆಲ್ಲ ಕೊಟ್ಟಿದ್ದಾನೆ. ಪಿಚ್ ಅಂತಕ್ಕಂಥದ್ದು. ಆ್ಯಂಡ್ ಆಲ್ಸೋ ಇನ್ಕ್ಲೂಡೆಡ್ ಆ್ಯಂಗಲ್ 55 ಡಿಗ್ರಿ. ಆ್ಯಂಡ್ ಆಲ್ಸೋ ಫೈಂಡ್ ಔಟ್ ದ ರೇಡಿಯಸ್ 0.137p and h divided by 6, h is equal to 0.96p ಅಂತ ಹೇಳ್ತಾನೆ. ದಿಸ್ ಇಸ್ ದ ಫಿಗರ್ is also indicated the BSW thread, British Standard Whitworth thread ಅಂತ ಕರಿತೀವಿ. ದ ಬ್ರಿಟಿಷ್ ಸ್ಟ್ಯಾಂಡರ್ಡ್ ವಿಟ್ವರ್ತ್ ಥ್ರೆಡ್ ಏನಪ್ಪ ಹೇಳ್ತದಂದರೆ, ಇಟ್ ಈಸ್ ಆನ್ ಇನ್ಕ್ಲೂಡೆಡ್ ಆ್ಯಂಗಲ್ 55 ಡಿಗ್ರಿ and the depth of the thread is 0.6403 into p. The crest and roots are rounded of the ಡೆಫಿನೆಟ್ ರೇಡಿಯಸ್. ಒಂದು ರೇಡಿಯಸ್ಗೆ ಇದು ಕ್ರಿಸ್ಟ್ ಮತ್ತು ರೂಟ್ ಅಂತಕ್ಕಂಥದ್ದು ಕ್ರೆಸ್ಟ್ ಆ್ಯಂಡ್ ರೂಟ್ಸ್ ಆರ್ ರೇಡಿಯಸ್ ಅಂತ ಹೇಳ್ತಾನೆ. ದ ಫಿಗರ್ಸ್ ಇಸ್ ಆಲ್ಸೋ ಸೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪಿಚ್ ಆ್ಯಂಡ್ ಅದರ್ ಎಲಿಮೆಂಟ್ಸ್. ಚಿತ್ರದಲ್ಲಿ ನಾವು ಆ ಪಿಚ್ಚು ಮತ್ತು ಕೆಲವು ಎಲಿಮೆಂಟ್ಸ್ನ ನಾವು ನೋಡ್ತಾ ಇದ್ದೀವಿ. BSW ಥ್ರೆಡ್ಸ್ ಈಸ್ ರೆಪ್ರೆಸೆಂಟೆಡ್ ಇನ್ ಎ ಡ್ರಾಯಿಂಗ್ ಬೈ ಗಿವನ್ ದ ಮೇಜರ್ ಡಯಾಮೀಟರ್. ಫಾರ್ ಎಕ್ಸಾಂಪಲ್ ಆಫ್ BSW, ಆಫ್ ಅನ್ ಇಂಚಸ್ BSW ಅಂತ ಕರಿತಾನೆ. ಇದರ ಮೇಜರ್ ಡಯನ ನಾವು ಇಂಡಿಕೇಟ್ ಮಾಡಬೇಕಾದ್ರೆ ಆಫ್, ಅರ್ಧ ಇಂಚು BSW ಅಂತ ಮೇಜರ್ ಡಯದಲ್ಲಿ ಬರೆದಿರ್ತಾನೆ. ಅಥವಾ 1/4 ಕ್ವಾರ್ಟರ್ BSW ಅಂತ ಕರಿತೀವಿ. ದ ಟೇಬಲ್ಸ್ ಇಂಡಿಕೇಟೆಡ್ಸ್ ದ ಸ್ಟ್ಯಾಂಡರ್ಡ್ ನಂಬರ್ ಆಫ್ ದ TPI ಫಾರ್ ದ ಡಿಫ್ರೆಂಟ್ ಡಯಾಮೀಟರ್. BSW ಥ್ರೆಡ್ಸ್ ಈಸ್ ಯೂಸ್ ಟು ಜನರಲ್ ಪರ್ಪಸ್ ಆಫ್ ಫ್ಯಾಷನಿಂಗ್ ಥ್ರೆಡ್ಸ್ ಅಂತ ಹೇಳ್ತಾನೆ. ಇದನ್ನು ನಾವು ಜನರಲ್ ಪರ್ಪಸ್ ಆಫ್ ದ ಫ್ಯಾಷನಿಂಗ್ ಥ್ರೆಡ್ಸಲ್ಲಿ ಯೂಸ್ ಮಾಡ್ತೀವಿ. ಲೈಕ್ ಎ ಬೋಲ್ಟು ಆ್ಯಂಡ್ ನಟ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಒನ್ಸ್ ಅಗೇನ್ ಇಟ್ ಈಸ್ ಆನ್ ಆ್ಯಂಗಲ್ ಇನ್ಕ್ಲೂಡೆಡ್ ಆ್ಯಂಗಲ್ 55 ಡಿಗ್ರಿ. ಇದರ ಇನ್ಕ್ಲೂಡೆಡ್ ಆ್ಯಂಗಲು ಚಿತ್ರದಲ್ಲಿ ನೋಡಿರೋ ರೀತಿ 55 ಡಿಗ್ರಿ ಇದೆ. ಡೆಪ್ತ್ ಈಸ್ ಆಲ್ಸೋ ಫೈಂಡ್ ಔಟ್ ಬೈ ಗಿವನ್ ದ ಫಾರ್ಮುಲಾ ದ 0.640 3 into p ಅಂತ ಹೇಳ್ತಾನೆ. ದ ಕ್ರೀಸ್ಟ್ ಆ್ಯಂಡ್ ರೂಟ್ಸ್ ಆರ್ ರೌಂಡೆಡ್ ಆಫ್. ಇಲ್ಲಿ
ಕ್ರೆಸ್ಟ್ ಆ್ಯಂಡ್ ರೂಟ್ನ ರೌಂಡ್ ಮಾಡಿದ್ದಾನೆ. ಕ್ರೆಸ್ಟ್ ಆ್ಯಂಡ್ ರೂಟ್ ಆ್ಯಂಡ್ ಕ್ರೆಸ್ಟ್ ಈಸ್ ಆಲ್ಸೋ ರೌಂಡೆಡ್. ರೂಟು ಆ್ಯಂಡ್ ಕ್ರೆಸ್ಟ್ ಈಸ್ ಆಲ್ಸೋ ರೌಂಡೆಡ್ ಅಂತ ಹೇಳ್ತಾನೆ. ದಿಸ್ ಇಸ್ ದ ಕ್ರಿಸ್ಟ್ ಆ್ಯಂಡ್ ರೂಟು ಮತ್ತು ಕ್ರಿಸ್ಟು ಇಸ್ ಆಲ್ಸೋ ರೌಂಡೆಡ್ ಶೇಪ್ ಆ್ಯಂಡ್ 55 degree ಇನ್ಕ್ಲೂಡಿಂಗ್ ಆಂಗಲ್ 55 degree ಆ್ಯಂಡ್ ಇಸ್ ಆಲ್ಸೋ ಫೈಂಡ್ ಔಟ್ ದ ಡೆಪ್ತ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ದಿಸ್ ಆಲ್ಸೋ ಕನ್ಸಿಸ್ಟ್ ಡೆಪ್ತ್ ಇಲ್ಲಿಂದ ಇಲ್ಲಿಗೆ ನಾವು ಡೆಪ್ತ್ ಅಂತ ನೋಡ್ತೀವಿ. ಡೆಪ್ತ್ ಈಸ್ ಆಲ್ಸೋ ಡೆಪ್ತ್ನ ನಾವು ಕನ್ಸಿಸ್ಟ್ ಮಾಡಬೇಕಾದ್ರೆ ಇಸ್ ಆಲ್ಸೋ 0.6403 ಇಂಟು ಪಿ ಅಂತ ನಾವು ನೋಡ್ತೀವಿ. ದ ಫಿಗರ್ ಈಸ್ ಆಲ್ಸೋ ಇಂಡಿಕೇಟೆಡ್ BSW ಥ್ರೆಡ್ಸ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ದ ಫಿಗರ್ ಈಸ್ ಆಲ್ಸೋ ಇಂಡಿಕೇಟೆಡ್ BSW ಥ್ರೆಡ್ಸು ಇಸ್ ಇನ್ಕ್ಲೂಡಿಂಗ್ ಆಂಗಲ್ 55 degree. ದ ಪಿಚ್ ಇಸ್ ಆಲ್ಸೋ ಗಿವನ್ ಅಕಾರ್ಡಿಂಗ್ ಟು ದ ಟೇಬಲ್ ಪ್ರಕಾರ ನಾವು ಬೇಗ ನೋಡ್ತೀವಿ. ಅದರ್ ಎಲಿಮೆಂಟ್ಸ್ ಆಲ್ಸೋ ಇಂಡಿಕೇಟೆಡ್ ಆನ್ ದ ಫಿಗರ್ ಮೇಲೆ ಬೇರೆ ಎಲಿಮೆಂಟ್ಸ್ ಎಲ್ಲ ಇಂಡಿಕೇಟ್ ಮಾಡಿದರೆ ಇಸ್ ಆಲ್ಸೋ ಫೈಂಡ್ ಔಟ್ ಬೈ ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ R is equal to 0.137 into P and the height of the thread is equal to 0.96 P ಅಂತ ಹೇಳ್ತಾನೆ. and also some given the other constant values is also find out by with the help of the formula. ಈ ಫಾರ್ಮುಲಾ ಪ್ರಕಾರ ನಾವು ಕೆಲವು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನ ಕಂಡುಹಿಡಿತೀವಿ. BSW ಥ್ರೆಡ್ಸ್ ಅಂತ ಇದನ್ನು ಹೇಳ್ತೀವಿ. ಬ್ರಿಟಿಷ್ ಸ್ಟ್ಯಾಂಡರ್ಡ್ ವಿಟ್ವರ್ತ್ ಥ್ರೆಡ್ಡು. ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಇದರ ಆಂಗಲ್ 55 ಡಿಗ್ರಿ ಇದ್ದರೆ ಇದನ್ನು ನಾವೆಂತ ಕರಿತೀವಿ BSW ಥ್ರೆಡ್ಸ್ ಅಂತ ಕರಿತೀವಿ. ವ್ಯಾಲ್ಯೂಸ್ನೆಲ್ಲ ಆ ಫಿಗರ್ ಮೇಲೆ ಇಂಡಿಕೇಟ್ ಮಾಡಿದ್ದಾನೆ. ಇದನ್ನು ನಾವು ಜನರಲ್ ಪರ್ಪಸ್ ಫ್ಯಾಷನಿಂಗ್ ಥ್ರೆಡ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಬೋಲ್ಟು ಮತ್ತು ನಟ್ಸಲ್ಲಿ ಐದರದ ಎಕ್ಸ್ಟರ್ನಲ್ ಥ್ರೆಡ್ ಆ್ಯಂಡ್ ಇಂಟರ್ನಲ್ ಥ್ರೆಡ್. ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ಲಲ್ಲಿ ಬೋಲ್ಟಲ್ಲಿದ್ದರೆ ಎಕ್ಸ್ಟರ್ನಲ್ ಥ್ರೆಡ್ ಅಂತ ಹೇಳ್ತೀವಿ ಆ್ಯಂಡ್ ನಟ್ಟಲ್ಲಿದ್ದರೆ ಇಂಟರ್ನಲ್ ಥ್ರೆಡ್ಸ್ ಅಂತ ನಾವು ಕರಿತೀವಿ. ಇದನ್ನು ನಾವು ಬೋಲ್ಟಲ್ಲಿ ಮತ್ತು ನಟ್ಸಲ್ಲಿ ನಾವು ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಜನರಲ್ ಫ್ಯಾಷನಿಂಗ್ ಪರ್ಪಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದರ ಮೇಜರ್ ಡಯ ಮತ್ತು ಮೈನರ್ ಡಯನ ಬರೀಬೇಕಾದ್ರೆ ನಾವು ಏನಪ್ಪ ಮಾಡ್ತಾ ಇದ್ದೀವಿ ಅಂತಂದರೆ ಮೇಜರ್ ಡಯ ಆ್ಯಂಡ್ ಮೈನರ್ ಡಯ ಇಸ್ ಆಲ್ಸೋ ಇಂಡಿಕೇಟೆಡ್ ಐದ ಇಂಚಸ್ಸಲ್ಲಿ ನಾವು ಮೇಜರ್ ಡಯ ಮತ್ತು ಮೈನರ್ ಡಯನ ನಾವು ನೋಡ್ತೀವಿ. ಸೊ ವಾಟ್ ಈಸ್ ದ ಮೇಜರ್ ಡಯ ಇಸ್ ಆಲ್ಸೋ ಇಂಡಿಕೇಟೆಡ್ ಆನ್ ದಿಸ್ ಫಿಗರ್. ಏನಪ್ಪ ಹೇಳ್ತದೆ ಅಂತಂದರೆ ಮೇಜರ್ ಡಯ ಇಸ್ ಆಲ್ಸೋ ಫಿಗರ್ ಇಸ್ ಆಲ್ಸೋ ಗಿವನ್. ದ ಮೇಜರ್ ಡಯ ಅಂತಕ್ಕಂಥದ್ದು ದಿಸ್ ಇಸ್ ಮೇಜರ್ ಡಯ. ಇಟ್ ಈಸ್ ಆಲ್ಸೋ ಮೆನ್ಷನ್ಡ್ ಆಫ್ BSW. ಎಕ್ಸಾಂಪಲ್ ಆಫ್ BSW ಅರ್ಧ ಇಂಚು BSW ಅಂತ ಬರೆದಿರ್ತಾನೆ. BSW ದಿಸ್ ಆಲ್ಸೋ ಇಂಡಿಕೇಟೆಡ್ ಮೇಜರ್ ಡಯ ಆಫ್ BSW ಅಂತ ನಾವು ಬರಿತೀವಿ. ಅಥವಾ 1/4 BSW ಅಂತ ಹೇಳ್ಬಿಟ್ಟು ನಾವು ಮೇಜರ್ ಡಯಾನ ಇಂಚಸ್ಸಲ್ಲಿ ಅವನು ಗುರುತಿಸಿರ್ತಾನೆ. ಇಂಚಸ್ಸಲ್ಲಿ ನಾವು ಬರೀತಾನೆ. ಇದನ್ನು ನಾವು ಜನರಲ್ ಪರ್ಪಸ್ ಆಫ್ ದ ಫ್ಯಾಷನಿಂಗ್ ಥ್ರೆಡ್ಸ್ ಅಂತ ನಾವು ಯೂಸ್ ಮಾಡ್ತೀವಿ ಅಂತ ನೋಡ್ತೀವಿ. ದ ನೆಕ್ಸ್ಟ್ ಒನ್ BSF ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್ ಅಂತ ಹೇಳ್ತೀವಿ. BSF ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್ ಅಂತ ಕರಿತೀವಿ. ದಿಸ್ ಥ್ರೆಡ್ ಈಸ್ ಸಿಮಿಲರ್ ಟು BSW ಥ್ರೆಡ್. ಇದು ನೋಡೋಕ್ಕೆ BSW ಥ್ರೆಡ್ ಥರನೇ ಇದೆ ಎಕ್ಸೆಪ್ಟ್ ದ ನಂಬರ್ ಆಫ್ TPA ಫಾರ್ ದ ಪರ್ಟಿಕ್ಯುಲರ್ ಡಯಾಮೀಟರ್. ಇಲ್ಲಿ ನಂಬರ್ ಆಫ್ TPA ಅಂತಕ್ಕಂಥದ್ದು BSFಗೂ BSWಗೂ ವ್ಯತ್ಯಾಸ ಇರ್ತದೆ. ದ ನಂಬರ್ ಆಫ್ ದ ಥ್ರೆಡ್ಸ್ ಇಂಚ್ ಈಸ್ ಮೋರ್ ದ್ಯಾನ್ ದ BSW ಥ್ರೆಡ್ಸ್ ಅಂತ ಹೇಳ್ತಾನೆ. BSF ಥ್ರೆಡ್ಸಲ್ಲಿ ನಂಬರ್ ಆಫ್ ಥ್ರೆಡ್ಸ್ ಈಸ್ ಆಲ್ಸೋ ಮೋರ್ ದ್ಯಾನ್ ದ BSW ಥ್ರೆಡ್ಸು. BSW ಥ್ರೆಡ್ಸ್ಗಿಂತ BSF ಥ್ರೆಡ್ಡಲ್ಲಿ ನಂಬರ್ ಆಫ್ ಥ್ರೆಡ್ಸ್ ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ. TPA ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ ಅಂತ ಹೇಳ್ತಾನೆ. ಪರ್ಟಿಕ್ಯುಲರ್ ಡಯಾಮೀಟರ್ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ 1 BSW ಆ್ಯಸ್ ಎ 8 TPA. ಒಂದು BSW 8 TPA ಇದ್ದರೆ 1 BSF ಆ್ಯಸ್ 10 TPA. ಒಂದು BSF 8 TPAನ ಹೊಂದಿದ್ರೆ 1 BSF ಆ್ಯಸ್ 10 TPA. ಒಂದು BSF 10 TPAನ ಹೊಂದಿರ್ತದೆ. ಅಂದರೆ 1 ಇಂಚ್ಗೆ ಎಷ್ಟು TPA ಥ್ರೆಡ್ ಪರ್ ಇಂಚ್ ಅಂತ ಕರಿತೀವಿ. 1 ಇಂಚ್ಗೆ ಎಷ್ಟು ಥ್ರೆಡ್ಸನ್ನ ನಾವು ಇಲ್ಲಿ ಇದೆ ಅಂತ. ಫಾರ್ ಎಕ್ಸಾಂಪಲ್ ಅದನ್ನು ಹೆಂಗಪ್ಪ ನೋಡ್ತಾ ಇದ್ದೀವಿ ಅಂತಂದರೆ ದ ಥ್ರೆಡ್ಸ್ ಈಸ್ ಆಲ್ಸೋ ಡ್ರಾನ್. ಒಂದು ಥ್ರೆಡ್ನ ನಾವು ಬರಿತಿದ್ದೀವಿ. ಸೊ ಥ್ರೆಡ್ ಮೇಲೆ 1 ಇಂಚ್ಗೆ ಥ್ರೆಡ್ ಮೇಲೆ 1 ಇಂಚ್ಗೆ ಥ್ರೆಡ್ ಮೇಲೆ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಅಂತ ಕರಿತೀವಿ. 1 ಇಂಚ್ಗೆ 1 2 3 4 1 ಇಂಚ್ಗೆ 4 ಇದ್ದರೆ 4 ಥ್ರೆಡ್ ಇದ್ದರೆ 4 TPA ಅಂತ ನಾವು ತೆಗಿತೀವಿ. 4 TPA ಅಂತ
ತೆಗಿತೀವಿ. ಇಯರ್ 1 ಇಂಚ್ಗೆ BSW 8 TPA ಈ ಥರದ್ದು 1 ಇಂಚ್ಗೆ 8 TPA BSP ಇದು 8 TPA ಇದ್ದರೆ ಅದನ್ನು ನಾವೆಂತ ಕರಿತೀವಿ BSW ಅಂತ ಕರಿತೀವಿ. ಅದೇ ರೀತಿ 10 TPA ಇದ್ದರೆ ಥ್ರೆಡ್ ಪರ್ ಇಂಚ್ ಅಂತ ಕರಿತೀವಿ. 10 TPA ಇದ್ದರೆ ಅದನ್ನು ನಾವೆಂತ ಕರಿತೀವಿ BSF ಅಂತ ಕರಿತೀವಿ. BSF ಥ್ರೆಡ್ಸ್ ಅಂತ ಕರಿತೀವಿ. ಇಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ TPA BSF ಆ್ಯಂಡ್ ಆಲ್ಸೋ BSF ಥ್ರೆಡ್ಸ್ ಅಂತ ಕರಿತೀವಿ. BSF ಮೀನ್ಸ್ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್, BSF ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್, BSW ಬ್ರಿಟಿಷ್ ಸ್ಟ್ಯಾಂಡರ್ಡ್ ವಿಟ್ವರ್ತ್ ಥ್ರೆಡ್ಸ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಸಿಮಿಲರ್ ಟು BSW ಥರನೇ ಇದೆ ಅಂತ ಹೇಳ್ತಾನೆ, ಎಕ್ಸೆಪ್ಟ್ ನಂಬರ್ ಆಫ್ TPA ಫಾರ್ ಪರ್ಟಿಕ್ಯುಲರ್ ಡಯಾಮೀಟರ್. ನಂಬರ್ ಆಫ್ TPA ಥ್ರೆಡ್ ಪರ್ TPA ಮೀನ್ಸ್ ಥ್ರೆಡ್ ಪರ್ ಇಂಚ್. ಥ್ರೆಡ್ ಪರ್ ಇಂಚ್ ಅಂತಕ್ಕಂಥದ್ದು BSWಗಿಂತ BSF ಅಲ್ಲಿ ಜಾಸ್ತಿ ಇರ್ತದೆ. 1 ಇಂಚ್ಗೆ BSF 8 ಇದ್ದರೆ 1 ಇಂಚ್ಗೆ BSW 8 ಇದ್ದರೆ 1 ಇಂಚ್ಗೆ BSF 10 ಇರ್ತದೆ. ಸೊ ದಿಸ್ ಆಲ್ಸೋ ಯೂಸ್ ಟು automobile industry. In this BSF thread is most of all used to automobile industry. ಈ ಥ್ರೆಡ್ನ ನಾವು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಜಾಸ್ತಿಯಾಗಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ದಿಸ್ ಕನ್ಸಿಸ್ಟ್ BSF ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್. B ಅಂದರೆ ಬ್ರಿಟಿಷು, S ಅಂದರೆ ಸ್ಟ್ಯಾಂಡರ್ಡು, F ಅಂದರೆ ಫೈನ್ ಥ್ರೆಡ್ಸ್ ಅಂತ ನೋಡ್ತೀವಿ. ಇಟ್ ಈಸ್ ಸಿಮಿಲರ್ ಟು ದ BSW. ನೋಡೋಕ್ಕೆ BSW ಥ್ರೆಡ್ ಇದ್ದರೆ ಆಲ್ಮೋಸ್ಟ್ ದ ಎಲಿಮೆಂಟ್ಸ್ ಆ್ಯಂಡ್ ಫಿಗರ್ ಗಿವನ್ ಟು ದ BSW ಹೆಂಗಿದೆಯೋ ಅದೇ ರೀತಿ ಇದೆ. ಸೊ ಇಟ್ಸ್ ಆಲ್ಸೋ ಎಕ್ಸೆಪ್ಟ್ ನಂಬರ್ ಆಫ್ TPA ಅಂತಕ್ಕಂಥದ್ದು ಇಲ್ಲಿ ಸೊ ಹೆಚ್ಚು ಕಡಿಮೆ ಇರ್ತದೆ. BSFಗೆ ಹೆಚ್ಚಿರ್ತದೆ, BSWಗೆ ಕಡಿಮೆ ಇರ್ತದೆ. ನೆಕ್ಸ್ಟ್ ಒನ್ BSP ಬ್ರಿಟಿಷ್ ಸ್ಟ್ಯಾಂಡರ್ಡ್ 5 ಥ್ರೆಡ್ ಅಂತ ಕರಿತೀವಿ. ಇನ್ ದಿಸ್ ಥ್ರೆಡ್ ಈಸ್ ರೆಕಮೆಂಡೆಡ್ ಫಾರ್ 5 and 5 ಫಿಟ್ಟಿಂಗ್ಸ್. ಈ ಥ್ರೆಡ್ನ 5 ಮತ್ತು 5 ಫಿಟ್ಟಿಂಗ್ಸ್ಗೆ ರೆಕಮೆಂಡ್ ಮಾಡಿದ್ದಾನೆ. ದ ಟೇಬಲ್ ಶೋಸ್ ದ ಪಿಚ್ ಫಾರ್ ಡಿಫ್ರೆಂಟ್ ಟೈಬರ್. ಇದಕ್ಕೊಂದು ಟೇಬಲ್ಸ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ದ ಪಿಚ್ ಈಸ್ ಆಲ್ಸೋ ಶೋಸ್ ಆರ್ ಇಂಡಿಕೇಟೆಡ್ ಆನ್ ಟೇಬಲ್ಸಲ್ಲಿ ನಾವು ಪಿಚ್ಚನ್ನು ನಾವು ನೋಡ್ತೀವಿ. ಒಂದು ಟೇಬಲ್ಸ್ ಇದೆ, ಆ ಟೇಬಲ್ಸಲ್ಲಿ ಪಿಚ್ಚು, ಮೇಜರ್ ಡಯಾಮೀಟ್ರು, ಮೈನರ್ ಡಯಾಮೀಟ್ರು ಆ್ಯಂಡ್ ಎಕ್ಸೆಟ್ರಾ, ಡೆಪ್ತ್ ಆಫ್ ದ ಥ್ರೆಡ್, ಪಿಚ್ಚು ಎಕ್ಸೆಟ್ರಾ ಇಸ್ ಆಲ್ಸೋ ಫೈಂಡ್ ಔಟ್ ಆ್ಯಂಡ್ ಆಲ್ಸೋ ರೆಫರ್ ಬೈ ಟೇಬಲ್ಸಲ್ಲಿ ನಾವು ಅದನ್ನು ರೆಫರ್ ಮಾಡ್ತೀವಿ. ಸೊ ಇಟ್ಸ್ ಆಲ್ಸೋ ಡಿಸ್ಕಸ್ಡ್ ಇನ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದನ್ನ ನೋಡ್ತೀವಿ. ಸೊ ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ದ BSW ಥ್ರೆಡ್. ಇದು ಕೂಡ ನೋಡೋಕ್ಕೆ BSW ಥ್ರೆಡ್ ಥರನೇ ಇದೆ. ದಿಸ್ ರೆಕಮೆಂಡೆಡ್ ಫಾರ್ 5 and 5 ಫಿಟ್ಟಿಂಗ್. ಇದನ್ನು ನಾವು ಪೈಪು ಮತ್ತು 5 ಫಿಟ್ಟಿಂಗ್ಸಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ದ ಥ್ರೆಡ್ ಈಸ್ ಎಕ್ಸ್ಟರ್ನಲ್ ವಿತ್ ಎ ಸ್ಮಾಲ್ ಟೇಪರ್ ಫಾರ್ ಥ್ರೆಡೆಡ್ ಲೆಂತ್ ಅಂತ ಕರಿತಾನೆ. ಈ ಒಂದು ಥ್ರೆಡ್ ಸ್ವಲ್ಪ ಎಕ್ಸ್ಟರ್ನಲ್ಲಿ ಏನಾಗಿರ್ತಾನೆ, ಒಂದು ಸ್ವಲ್ಪ ಟೇಪರ್ ಕೊಡ್ತಾನೆ. ಏನಕ್ಕೆ ಟೇಪರ್ ಕೊಡ್ತಾನಪ್ಪ ಅಂತಂದರೆ ದಿಸ್ ಆಲ್ಸೋ ಅವಾಯ್ಡ್ ದ ಲೀಕೇಜ್ ಇನ್ ದ ಅಸೆಂಬ್ಲೀಸಲ್ಲಿ ಲೀಕೇಜ್ ಆಗದೆ ಇರಲಿ ಅಂತೇಳಿ ಈ ಒಂದು ಸ್ಮಾಲ್ ಟೇಪರ್ಸಿನ ಲೆಂತ್ ಆಫ್ ದ ಥ್ರೆಡ್ಗೆ ಒಂದು ಸ್ಮಾಲ್ ಟೇಪರ್ಸ್ನ ಕೊಟ್ಟಿರ್ತಾನೆ. ಆ್ಯಂಡ್ ಆಲ್ಸೋ ಪ್ರೊವೈಡ್ ಫಾರ್ ದ ಅಡ್ಜಸ್ಟ್ಮೆಂಟ್ ವೆನ್ ದ ಸ್ಲ್ಯಾಕ್ನೆಸ್ ಈಸ್ ಫೆಲ್ಟ್. ಟೈಟಾಗಿ ಬಿಗಿಯಾಗಿ ಇದು ಕೂತ್ಕೊಳ್ಳಿ ಅಂತೇಳಿ ಈ ಒಂದು ಥ್ರೆಡ್ನ ಸ್ವಲ್ಪ ಲೈಟಾಗಿ ಎಕ್ಸ್ಟರ್ನಲ್ ಥ್ರೆಡ್ಸಲ್ಲಿ ಸ್ಮಾಲ್ ಟೇಪರ್ನ ಕೊಡ್ತಾನೆ. ದ BSP ಥ್ರೆಡ್ಸ್ ಅಂತಕ್ಕಂಥದ್ದು ನೋಡ್ತಾ ಇದ್ವಿ. BSP ಮೀನ್ ಬ್ರಿಟಿಷ್ ಸ್ಟ್ಯಾಂಡರ್ಡ್ 5 ಥ್ರೆಡ್ಸ್. ಈ ಥ್ರೆಡ್ನ 5 ಮತ್ತು 5 ಫಿಟ್ಟಿಂಗ್ಸಲ್ಲಿ ನಾವು ಯೂಸ್ ಮಾಡ್ತಾ ಇದ್ವಿ. ಇದು ನೋಡೋಕ್ಕೆ BSW ಥರನೇ ಇದೆ. ಸೊ ಅದರ್ ಎಲಿಮೆಂಟ್ಸ್ ಆ್ಯಂಡ್ ಆಲ್ಸೋ ಮೋಸ್ಟ್ ಆಫ್ ಆಲ್ ದ ಇನ್ಕ್ಲೂಡೆಡ್ ಆ್ಯಂಗಲ್, ಪಿಚ್ಚು ಆ್ಯಂಡ್ ಅದರ್ ಎಲಿಮೆಂಟ್ಸ್ ಆಲ್ಸೋ ಕನ್ಸಿಸ್ಟ್ BSW ಥರನೇ ಇದು ಹೆಚ್ಚು ಕಡಿಮೆ. ದಿಸ್ ಈಸ್ ಆಲ್ಸೋ ಯೂಸ್ ಟು 5 and 5 ಫಿಟ್ಟಿಂಗ್ ವರ್ಕ್ಸ್. 5 ಮತ್ತು 5 ಫಿಟ್ಟಿಂಗ್ ವರ್ಕ್ಸಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಇದರಲ್ಲಿ ಎಕ್ಸ್ಟರ್ನಲ್ ಆಗಿ ಸ್ವಲ್ಪ ಸ್ಮಾಲ್ ಟೇಪರ್ಸ್ನ ಕೊಟ್ಟಿರ್ತಾನೆ ಲೆಂತ್ ಆಫ್ ದ ಥ್ರೆಡ್ಗೆ. ಸೊ ಏನಕ್ಕೆ ಕೊಟ್ಟಿರ್ತಾನೆ ಅಂದರೆ ದಿಸ್ ಈಸ್ ಅವಾಯ್ಡ್ ದ ಲೀಕೇಜ್ ಇನ್ ದ ಅಸೆಂಬ್ಲಿ ಆ್ಯಂಡ್ ಆಲ್ಸೋ ಪ್ರೊವೈಡ್ ಫಾರ್ ದ ಫರ್ದರ್ ಅಡ್ಜಸ್ಟ್ಮೆಂಟ್ ವೆನ್ ದ ಸ್ಲ್ಯಾಕ್ನೆಸ್ ಫೆಲ್ಟ್ ಅಂತ ಹೇಳ್ತಾನೆ. ಲೀಕೇಜ್ ಆಗದೆ ಇರಲಿ, ವಾಟರು ಅಥವಾ ಬೇರೆ ಯಾವುದಾದ್ರು ಒಂದು ಇದು ಲೀಕೇಜ್ ಆಗದೆ ಇರಲಿ ಅಂತಕ್ಕಂಥದ್ದಕ್ಕೆ ಇದನ್ನ ಕೊಟ್ಟಿರ್ತಾನೆ. ಜೊತೆಗೆ ಟೈಟಾಗಿ ಕೂತ್ಕೊಳ್ಳಿ ಅಂತೇಳಿ ಇದನ್ನು ಈ ಒಂದು ಸ್ಮಾಲ್ ಟೇಪರ್ನ ಇದ್ರ ಮೇಲೆ ಕನ್ಸಿಸ್ಟ್ ಮಾಡಿದ್ದಾನೆ. ಇದನ್ನು ನಾವು BSP ಅಂದರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ 5 ಥ್ರೆಡ್ಸ್ ಅಂತ ನಾವು ಹೇಳ್ತೀವಿ. ದ ಫಸ್ಟ್ ಒನ್ BSW ಬ್ರಿಟಿಷ್ ಸ್ಟ್ಯಾಂಡರ್ಡ್ ವಿಟ್ವರ್ತ್ ಥ್ರೆಡ್, BSF ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್ ಆ್ಯಂಡ್ BSP ಬ್ರಿಟಿಷ್ ಸ್ಟ್ಯಾಂಡರ್ಡ್ 5 ಥ್ರೆಡ್ಸ್ ಅಂತ ಒಂದೇ ಗುಂಪಲ್ಲಿ ಇದನ್ನು ನಾವು ನೋಡ್ತಾ ಇದ್ದೀವಿ. ದ ನೆಕ್ಸ್ಟ್ ಒನ್ BA ಥ್ರೆಡ್ಸ್ ಅಂತ ಹೇಳ್ತಾನೆ. BA ಥ್ರೆಡ್ಸ್ ಅಂತಾನೆ. ದಿಸ್ ಥ್ರೆಡ್ ಆಸ್ ಇನ್ಕ್ಲೂಡೆಡ್ ಆ್ಯಂಗಲ್ 47.5 ಡಿಗ್ರಿ. ಇದರ ಇನ್ಕ್ಲೂಡೆಡ್ ಆ್ಯಂಗಲ್ಲು 47.5 ಡಿಗ್ರಿ. Depth of other elements are shown in the figure. It is used to small screws of electrical appliances. ಇದನ್ನು ಸ್ಮಾಲ್ ಸ್ಕ್ರೂಸಲ್ಲಿ ಯೂಸ್ ಮಾಡ್ತೀವಿ ಫಾರ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಒಂದು ಸ್ಮಾಲ್ ಸ್ಕ್ರೂಸಲ್ಲಿ ನಾವು ಇದನ್ನ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸಲ್ಲಿ ಸ್ಮಾಲ್ ಸ್ಕ್ರೂಸ್ ಆಗಿ ನಾವು ಯೂಸ್ ಮಾಡ್ತೀವಿ.
ವಾಚ್ ಸ್ಕ್ರೂಸಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಸ್ಕ್ರೂ ಆಫ್ ಸೈಂಟಿಫಿಕ್ ಆಪ್ರೇಚರ್ಸ್, ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸಲ್ಲಿ ನಾವು ಇದನ್ನ ಅಥವಾ ಸೈಂಟಿಫಿಕ್ ಆಪ್ರೇಚರ್ಸಲ್ಲಿ ಸ್ಮಾಲ್ ಸ್ಕ್ರೂಸ್ ಆಗಿ ನಾವು ಇದನ್ನ ಯೂಸ್ ಮಾಡ್ತೀವಿ. ದ BA ಥ್ರೆಡ್, ಬಿ ಮೀನ್ಸ್ ಬ್ರಿಟಿಷ್, ಎ ಮೀನ್ಸ್ ಅಸೋಸಿಯೇಷನ್, ಬ್ರಿಟಿಷ್ ಅಸೋಸಿಯೇಷನ್ ಥ್ರೆಡ್ಸ್ ಅಂತ ಹೇಳ್ತೀವಿ. ಇದರ ಇನ್ಕ್ಲೂಡಿಂಗ್ ಆಂಗಲ್ 47.5 ಡಿಗ್ರಿ, depth and other elements in the shown in the figures, and it is also used to small screws of electrical appliances, watch screws, screws of scientific apparatus. ಇದು ನೋಡೋಕ್ಕೆ ಸೊ ಬ್ರಿಟಿಷ್ ಅಸೋಸಿಯೇಷನ್ ಥ್ರೆಡ್ಸ್ ಅಂತ ಹೇಳ್ತೀವಿ. ನೋಡೋಕ್ಕೆ ಇದು ಈ ರೀತಿ ಇದೆ, ಬ್ರಿಟಿಷ್ ಅಸೋಸಿಯೇಷನ್ ಥ್ರೆಡ್ಸ್ ಅಂತ ಇದನ್ನು ನಾವು ಕರಿತೀವಿ. ನೋಡೋಕ್ಕೆ ಬ್ರಿಟಿಷ್ ಅಸೋಸಿಯೇಷನ್ ಥ್ರೆಡ್ಸು, ಇದು ಬ್ರಿಟಿಷ್ ಅಸೋಸಿಯೇಷನ್ ಥ್ರೆಡ್ಸ್ ಅಂತ ನೋಡ್ತೀವಿ. ಇಲ್ಲೇನಪ್ಪ ಹೇಳ್ತಾನಂದರೆ ದ ಇನ್ಕ್ಲೂಡಿಂಗ್ ಆ್ಯಂಗಲ್ ಆರ್ included angle, this is the included angle 47.5 degree, 47.5 degree. Other elements is also mentioned on this figure. The radius R is equal to P into 2 divided by 12, and pitch is also constant given referred by chart ಇಂದ ನಾವು ಪಿಚ್ನ ನಾವು ನೋಡ್ತಾ ಇದ್ದೀವಿ. ಚಾರ್ಟಲ್ಲಿ ನಾವು ಪಿಚ್ನ ರೆಫರ್ ಮಾಡ್ತಾ ಇದ್ದೀವಿ. P nothing but pitch, including angle 47.5 degree, and some elements H, height of the thread is equal to 1.136 P and 0.54 H ಎಲ್ಲ ಕಂಡುಹಿಡಿತೀವಿ. ರೇಡಿಯಸ್ ಇಸ್ ಆಲ್ಸೋ ಕ್ಯಾಲ್ಕುಲೇಟೆಡ್ ಬೈ ಗಿವನ್ ದ ಫಾರ್ಮುಲಾ R is equal to P into 2 divided by 11. ಇಟ್ಸ್ ದ ಡಿಸೈನ್ಸ್ ಆಫ್ ಥ್ರೆಡ್ಸ್ ಅಂತಲೂ ಹೇಳ್ತೀವಿ, ಡಿಸೈನ್ಸ್ ಆಫ್ ಎ ಥ್ರೆಡ್ಸ್ ಅಂತ ಕರಿತೀವಿ, ಅಥವಾ ಕ್ಯಾಲ್ಕುಲೇಷನ್ ಆನ್ ಇನ್ವಾಲ್ವ್ಡ್ ಆನ್ ಎ ಥ್ರೆಡ್ಸ್ ಅಂತ ಕರಿತೀವಿ. ಇದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೋಡ್ತೀವಿ. ಸೊ ದ P is equal to pitch, ದ ಇನ್ಕ್ಲೂಡಿಂಗ್ ಆಂಗಲ್ 47.5 degree, R is equal to P into 2 divided by 11 ಅಂತ ಕರಿತೀವಿ. ದಿಸ್ ಆಲ್ಸೋ ಯೂಸ್ ಟು ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ ಎಲೆಕ್ಟ್ರಿಕಲ್ ಸ್ಮಾಲ್ ಸ್ಕ್ರೂಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೈಂಟಿಫಿಕ್ ಆಪ್ರೇಚರ್ಸಲ್ಲಿ ನಾವು ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಯೂನಿಫೈಡ್ ಥ್ರೆಡ್ಸ್ ಅಂತ ನೋಡ್ತೀವಿ. ಯೂನಿಫೈಡ್ ಥ್ರೆಡ್ಸು ಫಾರ್ ದ ಬೋತ್ ಮೆಟ್ರಿಕ್ ಆ್ಯಂಡ್ ಇಂಚಸ್ ಸೀರೀಸ್, ದಿಸ್ ಆರ್ ಆಲ್ಸೋ ಅವೈಲೇಬಲ್ ಇನ್ ಎ ಬೋತ್ ದ ಮೆಟ್ರಿಕ್ ಆ್ಯಂಡ್ ಇಂಚ್ ಸೀರೀಸ್. It has developed for the unified thread for the both metric and inch series. ISO has developed in this thread. Its angle is 60 degree. ಇದರ ಒಂದು including angle 60 degree ಅಂತ ನಾವು ಹೇಳ್ತೀವಿ. ದ ಕ್ರೆಸ್ಟ್ ಆ್ಯಂಡ್ ರೂಟ್ ಆರ್ ಫ್ಲಾಟ್, ಇದರಲ್ಲಿ ರೂಟು ಮತ್ತು ಕ್ರೆಸ್ಟ್ ಅಂತಕ್ಕಂಥದ್ದು ಫ್ಲಾಟ್ ಇದೆ ಅಂತ ಹೇಳ್ತಾನೆ. ಆ್ಯಂಡ್ ಅದರ್ ಡೈಮೆನ್ಷನ್ ಆರ್ ಸೋನ್ ಇನ್ ದ ಫಿಗರ್. ದೀಸ್ ಥ್ರೆಡ್ ಯೂಸ್ ಟು ಜನರಲ್ ಫ್ಯಾಷನಿಂಗ್ ಪರ್ಪಸ್. ಈ ಥ್ರೆಡ್ನ ನಾವು ಜನರಲ್ ಫ್ಯಾಷನಿಂಗ್ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಥ್ರೆಡ್ ಏನಪ್ಪ ನೋಡ್ತಾ ಇದ್ದೀವಿ ಅಂದರೆ ಯೂನಿಫೈಡ್ ಥ್ರೆಡ್ಸ್ ಅಂತ ಕರಿತೀವಿ. ದಿಸ್ ಆರ್ ಆಲ್ಸೋ ಡೆವಲಪ್ಡ್ ಬೈ ISO, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ ಥ್ರೆಡ್ಸ್ ಅಂತ ನಾವು ಕರಿತೀವಿ. ಇದನ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ ಥ್ರೆಡ್ಸ್ ಅಂತ ಕರಿತೀವಿ. ಇದನ್ನು ಡೆವಲಪ್ ಮಾಡಿದವರು ISO ಅವರು ಇದನ್ನ ಡೆವಲಪ್ ಮಾಡಿದರೆ. ಇನ್ ದೀಸ್ ಥ್ರೆಡ್ ಇನ್ಕ್ಲೂಡೆಡ್ ಆ್ಯಂಗಲ್ 60 ಡಿಗ್ರಿ. ಈ ಥ್ರೆಡ್ಡಲ್ಲಿ ಇನ್ಕ್ಲೂಡೆಡ್ ಆ್ಯಂಗಲ್ 60 ಡಿಗ್ರಿ ಇದೆ. ಆ್ಯಂಡ್ ರೂಟ್ ಆ್ಯಂಡ್ ಕ್ರೆಸ್ಟ್ ಈಸ್ ಆಲ್ಸೋ ಫ್ಲಾಟ್. ಈ ಥ್ರೆಡ್ಡಲ್ಲಿ ರೂಟು ಮತ್ತು ಕ್ರೆಸ್ಟ್ನ ಏನು ಮಾಡಿದ್ದಾನೆ, ಫ್ಲಾಟ್ ಮಾಡಿದ್ದಾನೆ. BSW ಅಲ್ಲಿ ರೂಟು ಮತ್ತು ಕ್ರೆಸ್ಟ್ ಏನಾಗಿದೆ, ರೌಂಡ್ ಶೇಪಲ್ಲೇ ಮಾಡಿದ್ದಾನೆ ಅಥವಾ ರೇಡಿಯಸ್ ಶೇಪಲ್ಲಿ ಮಾಡಿದ್ದಾನೆ. ಬಟ್ ಇದರಲ್ಲಿ ಫ್ಲಾಟ್ ಇದೆ ಅಂತ ಹೇಳ್ತಾನೆ. ದ ಕಾನ್ಸ್ಟೆಂಟ್ ಆ್ಯಂಗಲ್ ಇನ್ಕ್ಲೂಡೆಡ್ ಆ್ಯಂಗಲ್ 60 ಡಿಗ್ರಿಗೆ ಇದನ್ನು ನಾವು ನೋಡ್ತೀವಿ. ಸೊ ದ ಡೀಟೇಲ್ಸ್ ಈಸ್ ಆಲ್ಸೋ ಗಿವನ್ ಬೈ ದ ಫಿಗರಲ್ಲಿ ಗಿಟ್ ಕೊಟ್ಟಿದ್ದಾನೆ. ಸೊ ಇಟ್ಸ್ ಆಲ್ಸೋ ಯೂಸ್ ಟು ಜನರಲ್ ಫ್ಯಾಷನಿಂಗ್ ಪರ್ಪಸಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಲೈಕ್ ಎ ಬೋಲ್ಟ್ಸ್ ಆ್ಯಂಡ್ ನಟ್ಸ್, ಬೋಲ್ಟು ಮತ್ತು ನಟ್ಟಲ್ಲಿ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ದೀಸ್ ಥ್ರೆಡ್ ಆಫ್ ಮೆಟ್ರಿಕ್ ಸ್ಟ್ಯಾಂಡರ್ಡ್ ಈಸ್ ಆಲ್ಸೋ ರೆಪ್ರೆಸೆಂಟೆಡ್ ಇನ್ ದ ಡ್ರಾಯಿಂಗ್ ಬೈ ಎ ಲೆಟರ್ M. ನಾವು ಈ ಥ್ರೆಡ್ಸ್ನ ನಾವು M ಲೆಟರ್ಸಿಂದ ನಾವು ಮೆನ್ಷನ್ ಮಾಡ್ತೀವಿ. ಡ್ರಾಯಿಂಗಲ್ಲಿ ರೆಪ್ರೆಸೆಂಟೇಟ್ ಮಾಡ್ಬೇಕಾದ್ರೆ M ಮಾಡ್ತೀವಿ. M ಫಾಲೋಡ್ ಬೈ ದ ಮೇಜರ್ ಡಯಾಮೀಟರ್ ಆಫ್ ದ ಕೋರ್ಸ್ ಸೀರೀಸ್ ಅಂತ ಹೇಳ್ತಾನೆ. M ಅಂತಕ್ಕಂಥದ್ದು ಫಾಲೋಡ್ ಬೈ ದ ಮೇಜರ್ ಡಯಾಮೀಟರ್ ಆಫ್ ದ ಕೋರ್ಸ್ ಸೀರೀಸ್ ಅಂತ ಕರೀತಾನೆ. ಇನ್ ದೀಸ್ ಯೂನಿಫೈಡ್ ಥ್ರೆಡ್ ಇಸ್ ಆಲ್ಸೋ ಕನ್ಸಿಸ್ಟ್ ಟು 2 ಟೈಪ್ಸ್. ಒಂದು ಕೋರ್ಸ್ ಸೀರೀಸು, ಸೆಕೆಂಡ್ ಒನ್ನು ಫೈನ್ ಸೀರೀಸ್ ಅಂತ ನಾವು ನೋಡ್ತೀವಿ, ಅಥವಾ ಕೋರ್ಸ್ ಥ್ರೆಡ್ ಅಥವಾ ಫೈನ್ ಥ್ರೆಡ್ ಅಂತ ನಾವು ನೋಡ್ತೀವಿ. ಇಸ್ ಆಲ್ಸೋ ರೆಪ್ರೆಸೆಂಟೆಡ್ ಬೈ ಲೆಟರ್ M ಅಂತ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇನ್ ದೀಸ್ ಥ್ರೆಡ್ ಇಸ್ ಆಲ್ಸೋ ನೋಡೋಕ್ಕೆ ಈ ರೀತಿ ಇದೆ. ಇದನ್ನು ನಾವು ISO ಮೆಟ್ರಿಕ್ ಥ್ರೆಡ್ ಅಥವಾ ಯೂನಿಫೈಡ್
ಥ್ರೆಡ್ಸ್ ಅಂತ ನಾವು ಕರಿತೀವಿ. ದ ರೂಟ್ ಆ್ಯಂಡ್ ಕ್ರೀಸ್ಟ್ ಇಸ್ ಆಲ್ಸೋ ಫ್ಲಾಟ್. ರೂಟು ಮತ್ತು ಕ್ರೆಸ್ಟ್ ಅಂತಕ್ಕಂಥ ಫ್ಲಾಟ್ ಇದೆ. ದ ಪಿ ನಥಿಂಗ್ ಬಟ್ ಪಿಚ್ ಅಂತ ಹೇಳ್ತೀವಿ. ಅದರ್ ಎಲಿಮೆಂಟ್ಸ್ ಇಸ್ ಆಲ್ಸೋ ಇಂಡಿಕೇಟೆಡ್ ಆನ್ ದಿಸ್ ಫಿಗರ್. ಇಸ್ ಆಲ್ಸೋ ಫೈಂಡ್ ಔಟ್ ಆ್ಯಂಡ್ ಕ್ಯಾಲ್ಕುಲೇಟೆಡ್ ಬೈ ಸಮ್ ವ್ಯಾಲ್ಯೂಸು ಮತ್ತು ಇವನ್ನ ಕೆಲವನ್ನ ನಾವು ಫೈಂಡ್ ಔಟ್ ಮಾಡೋಕ್ಕೆ ಕೆಲವು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾನೆ, ಅದನ್ನು ನಾವು ನೋಡ್ತಾ ಇದ್ದೀವಿ. H is equal to 0.866 P ಆ್ಯಂಡ್ ಫ್ಲಾಟು ಮತ್ತು ಕ್ರೀಸ್ಟ್ಗೆ P ಡಿವೈಡೆಡ್ ಬೈ 4 ಆ್ಯಂಡ್ P ಡಿವೈಡೆಡ್ ಬೈ 8. ಇಂಕ್ಲೂಡೆಡ್ ಆ್ಯಂಗಲ್ 60 ಡಿಗ್ರಿ. ಇದರ ಇಂಕ್ಲೂಡೆಡ್ ಆ್ಯಂಗಲ್ ಎಷ್ಟಿದೆ? 60 ಡಿಗ್ರಿ ಅಂತ ಕರಿತೀವಿ. ದಿಸ್ ಆಲ್ಸೋ ಎಕ್ಸಾಂಪಲ್ ಇಸ್ ಆಲ್ಸೋ ರೆಪ್ರೆಸೆಂಟೆಡ್ ಬೈ ಆ್ಯಂಡ್ M14. ಎಕ್ಸಾಂಪಲ್ M14 or M12 etc. ಫಾರ್ ದ ಫೈನ್ ಸೀರೀಸ್ ದ ಲೆಟರ್ M is also ಫೈಂಡ್ ಔಟ್ ಬೈ ಮೇಜರ್ ಡಯಾಮೀಟರ್ ಆ್ಯಂಡ್ ಪಿಚ್ ಅಂತ ಕರಿತೀವಿ. ಇಯರ್ ಏನಪ್ಪ ಹೇಳ್ತಾನೆ ಅಂತಂದರೆ ದ ಕೋರ್ಸ್ ಥ್ರೆಡ್ನ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಹೆಂಗಪ್ಪ ಬರೀತೀವಿ ಅಂತಂದರೆ ಕೋರ್ಸ್ ಥ್ರೆಡ್ ಅಂತಕ್ಕಂಥದ್ದು ಇದ್ದಾಗ ಕೋರ್ಸ್ ಥ್ರೆಡ್ ಈಸ್ ಆಲ್ಸೋ ರೆಪ್ರೆಸೆಂಟೆಡ್ ಬೈ M14. ಕೋರ್ಸ್ ಥ್ರೆಡ್ ಅಂತ ಬಂದಾಗ ಈ M14 ಅಂತ M ಪಕ್ಕದಲ್ಲಿ 14 ಅಂತ ಬರೆದ್ರೆ ದಿಸ್ ಈಸ್ ದ ಕೋರ್ಸ್ ಥ್ರೆಡ್. ಇದನ್ನು ನಾವು ಕೋರ್ಸ್ ಥ್ರೆಡ್ ಅಂತ ಕರಿತೀವಿ. ಸೊ ಅದೇ ರೀತಿ ಎಮ್ ಪಕ್ಕದಲ್ಲಿ 14 ಇಂಟು 1.5 ಇದು 14 ಆಮೇಲೆ ಇಂಟು ಪಿಚ್ಚನ್ನು ನಾವು ಮೆನ್ಷನ್ ಮಾಡಿದ್ರೆ ಪಕ್ಕದಲ್ಲಿ M14 ಇಂಟು 1.5 M14 ಇಂಟು 1.5 ಅಂತ ಬರೆದ್ರೆ ಅದನ್ನು ನಾವೇನು ಕರಿತೀವಿ? ಫೈನ್ ಥ್ರೆಡ್ಸ್ ಅಂತ ಕರಿತೀವಿ. ದ ಡಿಫ್ರೆನ್ಸ್ ಬಿಟ್ವೀನ್ ದ ಕೋರ್ಸ್ ಥ್ರೆಡ್ ಆ್ಯಂಡ್ ಫೈನ್ ಥ್ರೆಡ್ ಈಸ್ ಆಲ್ಸೋ ಫೈಂಡ್ ಔಟ್ ಬೈ ವಿತ್ ದಿ ಹೆಲ್ಪ್ ಆಫ್ ದ M14 ಇಂಟು 1.5. ಇಟ್ ಈಸ್ ರೆಪ್ರೆಸೆಂಟೆಡ್ ಟು ಫೈನ್ ಸೀರೀಸ್ ಆ್ಯಂಡ್ M14 ಈಸ್ ಆಲ್ಸೋ ರೆಪ್ರೆಸೆಂಟೆಡ್ ಟು ಕೋರ್ಸ್ ಸೀರೀಸ್ ಅಂತ ನಾವು ನೋಡ್ತೀವಿ. ಈ ಒಂದು ಯೂನಿಫೈಡ್ ಥ್ರೆಡ್ಸಲ್ಲಿ 2 ಟೈಪ್ನ ನಾವು ನೋಡ್ತೀವಿ. ಒಂದು ಕೋರ್ಸ್ ಥ್ರೆಡ್ಡು ಆ್ಯಂಡ್ ಸೆಕೆಂಡ್ ಒನ್ ಒಂದು ಕೋರ್ಸ್ ಥ್ರೆಡ್ಡು, ಸೆಕೆಂಡ್ ಒನ್ ಫೈನ್ ಥ್ರೆಡ್ಸ್ ಅಂತ ನಾವು ನೋಡ್ತೀವಿ. ಕೋರ್ಸ್ ಥ್ರೆಡ್ಡು ಮತ್ತು ಫೈನ್ ಥ್ರೆಡ್ಸ್ ಅಂತ ಕರಿತೀವಿ. ಕೋರ್ಸ್ ಥ್ರೆಡ್ನ ಬರೀಬೇಕಾದ್ರೆ ನಾವು M14 ಅಂತ ಬರಿತೀವಿ. ಫೈನ್ ಥ್ರೆಡ್ಸ್ನ ಬರೀಬೇಕಾದ್ರೆ M14 ಇಂಟು 1.5 ಅಂತ ಕರಿತೀವಿ. ದ M14 ಇಸ್ ಆಲ್ ಇಂಡಿಕೇಟೆಡ್ M ನಥಿಂಗ್ ಬಟ್ ಮೇಜರ್ ಡಯಾ. M ಅಂದರೆ ನಾವೇನು ಕರಿತೀವಿ? ಮೇಜರ್ ಡಯಾ. ದ 14 ಅದರ ಮೇಜರ್ ಡಯಾ 14 mm ಇದೆ ಇಂಟು 1.5 ಇಸ್ ಆಲ್ಸೋ ಕನ್ಸಿಸ್ಟ್ ಪಿಚ್. ಪಕ್ಕದಲ್ಲಿ ಬರೆದ್ರೆ ಪಿಚ್ ಅಂತ ನಾವು ಹೇಳ್ತೀವಿ. ಪಿಚ್ಚನ್ನು ನಾವು 1.5 ಅಂತ ಕರಿತೀವಿ. ಈ ರೀತಿ ಬರೆದ್ರೆ M14 ಇಂಟು 1.5 ಅಂತ ಬರೆದ್ರೆ ಫೈನ್ ಸೀರೀಸ್ ಥ್ರೆಡ್ಸ್ ಅಂತ ನಾವು ನೋಡ್ತೀವಿ. ಅದೇ ರೀತಿ M14 ಅಂತ ಬರೆದ್ರೆ ನಾವು ಕೋರ್ಸ್ ಸೀರೀಸ್ ಥ್ರೆಡ್ಸ್ ಅಂತ ನಾವು ನೋಡ್ತೀವಿ. ಕೋರ್ಸ್ ಸೀರೀಸ್ ಥ್ರೆಡ್ಗೆ ನಾವು M14ಗೆ ಪಿಚ್ಚನ್ನ ನಾವೇನು ಮಾಡ್ತೀವಿ? ತಂಬ್ ರೂಲ್ ಅಂತ ಇದೆ, ಒಂದು ಟೇಬಲ್ ಇದೆ. ಆ ಟೇಬಲಲ್ಲಿ ನಾವು ಅದನ್ನು ರೆಫರ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಆಲ್ಸೋ ಕಾಲ್ಡ್ ಏನಂತ ಕರಿತೀವಿ? ಯೂನಿಫೈಡ್ ಥ್ರೆಡ್ಸ್ ಅಂತ ನಾವು ನೋಡ್ತೀವಿ. ಯೂನಿಫೈಡ್ ಥ್ರೆಡ್ಸ್ ನೋಡೋಕ್ಕೆ ಈ ಥರ ಇದೆ. ISO ಮೆಟ್ರಿಕ್ ಥ್ರೆಡ್ಸ್ ಅಂತ ನಾವು ಕರಿತೀವಿ. ಇಟ್ಸ್ ಆಲ್ಸೋ ಇಂಕ್ಲೂಡೆಡ್ ಆ್ಯಂಗಲ್ 60 ಡಿಗ್ರಿ ಅಂತ ನೋಡ್ತೀವಿ. ಇಟ್ಸ್ ಆಲ್ಸೋ ಅವೈಲೇಬಲ್ ಬೋತ್ ಸೀರೀಸ್. 2 ಸೀರೀಸಲ್ಲಿ ನಮಗೆ ನೋಡ್ತೀವಿ. 2 ಸೀರೀಸಲ್ಲೂ ಕೂಡ ನಾವು ಇದನ್ನು ನೋಡ್ತೀವಿ ಅಂತ ಮೆಟ್ರಿಕ್ ಆರ್ ಇಂಚ್ ಸೀರೀಸ್, ಬೋತ್ ದ ಸೀರೀಸ್ ಮೆಟ್ರಿಕ್ ಆ್ಯಂಡ್ ಇಂಚಸ್ ಅಂತ ನೋಡ್ತೀವಿ. ಬ್ರಿಟಿಷ್ ಸಿಸ್ಟಮ್ ಮತ್ತು ಮೆಟ್ರಿಕ್ ಸಿಸ್ಟಮ್ ಎರಡಲ್ಲೂ ಕೂಡ 60 ಡಿಗ್ರಿನೇ ನಾವು ಫಾಲೋ ಮಾಡ್ತೀವಿ. ಎರಡದಲ್ಲೂ ಕೂಡ ನಮಗೆ ಸಿಗ್ತದೆ. ಇದನ್ನು ಜನರಲ್ ಪರ್ಪಸ್ ಆಫ್ ದ ಫ್ಯಾಷನಿಂಗ್ ಅಂತ ಕರಿತಂತವ. ಜನರಲ್ ಫ್ಯಾಷನಿಂಗ್ ಪರ್ಪಸಲ್ಲಿ ನಾವು ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ದ ಯೂನಿಫೈಡ್ ಮೆಟ್ರಿಕ್ ಥ್ರೆಡ್ಸ್. ಒನ್ಸ್ ಅಗೇನ್ ದ ಟೈಪ್ಸ್ ಆಫ್ ವಿ ಥ್ರೆಡ್ಸಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ನ ನೋಡ್ತೀವಿ. ದ ಫಸ್ಟ್ ಒನ್ BSW ಬ್ರಿಟಿಷ್ ಸ್ಟ್ಯಾಂಡರ್ಡ್ ವಿಟ್ವರ್ತ್ ಥ್ರೆಡ್ಡು. ಸೆಕೆಂಡ್ ಒನ್ BSF ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್ಸು. ದ ನೆಕ್ಸ್ಟ್ ಒನ್ BSP ಬ್ರಿಟಿಷ್ ಸ್ಟ್ಯಾಂಡರ್ಡ್ ಪೈಪ್ ಥ್ರೆಡ್. BA ಥ್ರೆಡ್ ಬ್ರಿಟಿಷ್ ಅಸೋಸಿಯೇಷನ್ ಥ್ರೆಡ್ಡು. ISO ಮೆಟ್ರಿಕ್ ಥ್ರೆಡ್ ಆರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಮೆಟ್ರಿಕ್ ಥ್ರೆಡ್ಡು ಆರ್ ಯೂನಿಫೈಡ್ ಥ್ರೆಡ್ಸು. ನೆಕ್ಸ್ಟ್ ಒನ್ ಅಮೆರಿಕನ್ ಸೆಲ್ಲರ್ ಟೈಪ್ ಥ್ರೆಡ್ಸ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಒನ್ BIS ಮೆಟ್ರಿಕ್ ಥ್ರೆಡ್ಸ್ ಅಂತ ಕರಿತೀವಿ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಮೆಟ್ರಿಕ್ ಥ್ರೆಡ್ಸ್ ಅಂತ ಕರಿತೀವಿ. ಬ್ಯೂರೋ ಆಫ್ ಇಂಡಿಯನ್ ಮೆಟ್ರಿಕ್ ಥ್ರೆಡ್ಸ್ ಅಂತ ಕರಿತೀವಿ. ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಮೆಟ್ರಿಕ್ ಥ್ರೆಡ್ಸ್ ಅಂತ ಕರಿತೀವಿ. ಇಸ್ ಆಲ್ಸೋ ಫಾಲೋಡ್ ಬೈ ಯೂನಿಫೈಡ್ ಥ್ರೆಡ್ಸ್ ಅಂತ ನಾವು ನೋಡ್ತೀವಿ. ಇದು ಯೂನಿಫೈಡ್ ಥ್ರೆಡ್ಸ್ನ ನಮಗೆ ಫಾಲೋ ಮಾಡ್ತದೆ ಅಂತ ನೋಡ್ತೀವಿ. ಸೊ ಟೈಪ್ಸ್ ಆಫ್ ವಿ ಥ್ರೆಡ್ ಬಗ್ಗೆ ನಾವು ಈ ಕ್ಲಾಸಲ್ಲಿ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಬೇರೆ ಥ್ರೆಡ್ಸ್ ಬಗ್ಗೆ, ಬೇರೆ ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.